ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಖುಷಿಯ ಮೂಡಲ್ಲಿದ್ದಾರೆ. ಕಾಟೇರ ಸಿನಿಮಾ ನಿರೀಕ್ಷೆಗೂ ಮೀರಿದ ಯಶಸ್ಸು ಕಂಡಿದ್ದು, ಇದರ ಸಕ್ಸಸ್ ಖುಷಿಯಲ್ಲಿ ದಚ್ಚು ಕಾಲ ಕಳೀತಾ ಇದ್ದಾರೆ. ಮೊದಲ ದಿನದಿಂದಲೂ ಯಶಸ್ವಿ ಪ್ರದರ್ಶನ ಕಾಣ್ತಿರೋ ಕಾಟೇರ ಮೂರನೇ ವಾರವೂ ಅದ್ಭುತ ಪ್ರದರ್ಶನವನ್ನು ಕಾಣ್ತಾ ಇದೆ. ಈಗ ದರ್ಶನ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಚರ್ಚೆ ಶುರುವಾಗಿದೆ. ದರ್ಶನ್ ಮುಂದಿನ ಸಿನಿಮಾ ಯಾವುದು, ಡೈರೆಕ್ಟರ್ ಯಾರು, ಸಿನಿಮಾ ಟೈಟಲ್ ಏನು, ಯಾವಾಗ ಸೆಟ್ ಇರುತ್ತೆ, ಹೀಗೆ ದಚ್ಚು ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಅಭಿಮಾನಿಗಳಲ್ಲಿದೆ. ಇಂತಹದ್ದೊಂದು ಕುತೂಹಲಕ್ಕೆ ಎರಡು ಸಿನಿಮಾಗಳು ಉತ್ತರ ಕೊಡ್ತಾ ಇವೆ. ಒಂದಕ್ಕೆ ಡೈರೆಕ್ಟರ್ ಪ್ರೇಮ್, ಇನ್ನೊಂದಕ್ಕೆ ಮಿಲನಾ ಪ್ರಕಾಶ್. ಈ ಇಬ್ಬರು ಡೈರೆಕ್ಟರ್ಗಳ ಸಿನಿಮಾ ಅನೌನ್ಸ್ ಆಗಿದ್ದು, ದರ್ಶನ್ ಯಾವ ಸಿನಿಮಾ ಮಾಡ್ತಾರೆ ಮೊದಲು ಅನ್ನೋದು ಸದ್ಯದ ಕುತೂಹಲ. ಕರಿಯ ಸಿನಿಮಾದಲ್ಲಿ ಜೋಗಿ ಪ್ರೇಮ್ ದರ್ಶನ್ಗೆ ಆಕ್ಷನ್ ಕಟ್ ಹೇಳಿದ್ರು. ಆ ಬಳಿಕ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿಲ್ಲ. ಆದರೆ ಈಗ ಮತ್ತೆ ಈ ಜೋಡಿ ಕಮಾಲ್ ಮಾಡೋಕೆ ರೆಡಿಯಾಗಿದೆ. ಚಿತ್ರದ ಅನೌನ್ಸ್ ಆಗಿದೆ, ಆದರೆ ಹೆಚ್ಚಿನ ಮಾಹಿತಿ ಹೊರಬಿದ್ದಿಲ್ಲ. ಈ ನಡುವೆ ಪ್ರೇಮ್ ಕೇಡಿ ಪಾರ್ಟ್ 2 ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಪ್ರೇಮ್ ಕೇಡಿ ಎತ್ಕೊಂಡ್ರೆ ದಚ್ಚು ಜೊತೆಗಿನ ಸಿನಿಮಾ ತಡವಾಗಬಹುದು. ಇನ್ನು ಮಿಲನಾ ಪ್ರಕಾಶ್ ತಾರಕ್ನಲ್ಲಿ ದರ್ಶನ್ ಅವರಿಗೆ ಆಕ್ಷನ್ ಕಟ್ ಹೇಳಿದ್ರು. ಇದೀಗ ಪ್ರಕಾಶ್ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ. ಅದಕ್ಕೆ ಡೆವಿಲ್ ಅಂತ ಹೆಸರಿಡಲಾಗಿದೆ. ದರ್ಶನ್ ಇದೇ ಸಿನಿಮಾ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಫೇಕ್ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾವುದೇ ಪೋಸ್ಟರ್ ಬಿಡುಗಡೆ ಮಾಡಿಲ್ಲ ಅಂತ ಪ್ರಕಾಶ್ ಸ್ಪಷ್ಟಪಡಿಸಿದ್ದಾರೆ. ಹೀಗೆ ದರ್ಶನ್ ಹೊಸ ಸಿನಿಮಾ ಹೆಸರಲ್ಲಿ ಇಬ್ಬರು ಡೈರೆಕ್ಟರ್, ಎರಡು ಹೊಸ ಸಿನಿಮಾ ಹೆಸರಿದೆ. ಯಾವುದು ಮೊದಲು ಸೆಟ್ಟೇರುತ್ತೆ ಅನ್ನೋದನ್ನ ಕಾದು ನೋಡೋಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.